ನಲ್ಲಿ ಸದ್ಯ ದರ್ಶನ್ ವರ್ಸಸ್ ಸ್ಟಾರ್ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇಷ್ಟು ದಿನ ರಮ್ಯಾ ಅವ್ರ ವಿಚಾರ ಆಯಿತು. ಈಗ ಒಂದು ಕಡೆ ಈ ರಕ್ಷಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಗಳು ಶುರುವಾಗ್ಬಿಟ್ಟಿದೆ. ಕಾರಣ ಇವರೇ ಹೋಗಿ ಧಮಕಿ ಹಾಕಿದ್ರು, ಹೊಡೆಯೋ ಪ್ರಯತ್ನಗಳಾಯಿತು, ರೌಡಿಸಂ ಪ್ರದರ್ಶನ ಆಯಿತು, ಇಂಥ ವಿಚಾರಗಳೆಲ್ಲ ಕೇಳೋದು ಸಿಕ್ಕಿತ್ತು. ನಟ ಪ್ರಥಮ್ ಮೇಲೆ ರಕ್ಷಕ್ ಬುಲೆಟ್ ಧಮಕಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಅದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಈಗ ಮತ್ತದೇ ವಿಚಾರಕ್ಕೆ ರಕ್ಷಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೇರೆಯವರ ಬಗ್ಗೆ ಚೀಪಾಗಿ ಮಾತಾಡೋದು ನನ್ನ ಕ್ಯಾರೆಕ್ಟರ್ ಅಲ್ಲ, ನಾವು ಆಕ್ಟ್ ಮಾಡೋದಕ್ಕೆ ಬಂದಿದ್ದೀವಿ, ಧಮಕಿ ಹಾಕೋಕೆ ಸುಪಾರಿ ಕೊಡೋಕೆ ನಾನು ಬಂದಿಲ್ಲ. ಅವತ್ತಿನಿಂದ ಇವತ್ತಿನ ತನಕ ಕೂಡ ನನ್ನದೊಂದು ಬ್ಲ್ಯಾಕ್ ಮಾರ್ಕ್ ಕೂಡ ಇಲ್ಲ. ರಕ್ಷಕ್ ಮಾಡಿಸಿದ್ದ, ರಕ್ಷಕ್ ಕರೆಸಿದ್ದ ಅಂತೆಲ್ಲ ಆರೋಪ ಬರ್ತಾ ಇದೆ. ಅದೆಲ್ಲ ಸುಳ್ಳು ಅಂತ ಮತ್ತೊಮ್ಮೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಫಸ್ಟ್ ಡೇ ಏನು ಕಾಂಟ್ರವರ್ಸಿ ಆಗಿತ್ತು, ನೆಕ್ಸ್ಟ್ ಡೇ ಬಂದು ನಂದೇನು ಕ್ಲಾರಿಟಿ ನಾನು ಕೊಟ್ಟಿದ್ದೀನಿ. ಪದೇ ಪದೇ ಬಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಅದನ್ನು ಕೆಡಿಸ್ಕೊಂಡು ಬೇರೆ ರೀತಿ ಮಾತಾಡಿ, ಬೇರೆಯವ್ರ ಬಗ್ಗೆ ಚೀಪಾಗಿ ಮಾತಾಡಿ, ಅದೆಲ್ಲ ನನ್ನ ಒಂದು ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಇಲ್ಲಿ ನನ್ನ ವಿಚಾರ ಏನಿದೆ, ನಾನು ಮಾಡಿಸಿದ್ದೀನಿ, ನಾನು ಕರೆಸಿದೆ ಜಾಗಕ್ಕೆ, ನಾನೇ ಓಡ್ಸೋಕ್ಕೆ ಪ್ರಯತ್ನ ಬಿಟ್ಟಿದ್ದು ಮತ್ತೊಂದು ಎಲ್ಲ. ಆ ಜಾಗಕ್ಕೆ ಹೋದಾಗ ಇಬ್ಬರೇ ನಂಗೆ ಪರಿಚಯ ಇದ್ದಿದ್ದು. ಅದೇನಿದೆ ಪ್ರತಿಯೊಂದು ಸ್ಟೇಟ್ಮೆಂಟ್ಸು ನಾನು ಸ್ಟೇಷನ್ಗೆ ಬಂದಿದ್ದೀನಿ. ಅಂದರೆ ಒಂದು ನೋಟಿಸ್ ಕೊಟ್ಟಿದ್ರು, ಕರೆದ್ರು, ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡಿ ಇಲ್ಲಿ ಬಂದು ನಾನು ಅದನ್ನು ಮಾತಾಡಿದ್ದೀನಿ. ಅದೇ ಅಣ್ಣ, ಏನೇ ಆಗಿದ್ರು ಇವಾಗ ಯಾಕಂದರೆ ಇವಾಗ ಇದಕ್ಕಿಂತ ಮುಂಚೆ ಬಿಫೋರ್ ನೋಟಿಸ್ ಬರೋಕ್ಕಿಂತ ಮುಂಚೆ ನಾವೇನೇ ಮಾತಾಡಿದ್ರು ಅದಕ್ಕೆ ನಮಗೆ ಸಂಬಂಧ ಇರ್ತಾ ಇಲ್ಲ. ಇವತ್ತು ಪೊಲೀಸರು ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಿರೋದಕ್ಕೋಸ್ಕರ ಸ್ಟೇಷನ್ ಮುಂದೆ ಬಂದು ನಿಂತ್ಕೊಂಡು ಪ್ರತಿಯೊಂದು ನಾವು ಹೇಳಿದೆ. ನಾನಾಗಲಿ, ಪ್ರಮೋದ್ ಅಣ್ಣ, ಮಹೇಶ್ ಅಣ್ಣ, ಪ್ರತಿಯೊಬ್ಬರು ಹೇಳಿದ್ದಾರೆ. ಅದಕ್ಕೋಸ್ಕರ ಸಾಬ್ರಿ ನೋಡ್ಕೊಂತ ನಾವಿಲ್ಲಿ ಆಕ್ಟ್ ಮಾಡಕ್ಕೆ ಬಂದಿರೋದು ಅಣ್ಣ. ನಾನು ಒಬ್ಬ ಕಲಾವಿದ ಮನೆಯಿಂದ ಬಂದಿರೋದು. ನಮ್ಮ ತಂದೆ ದೊಡ್ಡ ಕಲಾವಿದರು. ನಾವಿಲ್ಲಿ ಧಮಕಿ ಹಾಕೋಕ್ಕೆ, ರೌಡಿಸಮ್ ಮಾಡೋಕ್ಕೆ, ಇನ್ನೊಬ್ರು ಸುಪಾರಿ ಕೊಡೋಕ್ಕೆ ಬಂದಿಲ್ಲ ಇಲ್ಲಿ. ಯಾಕಂದರೆ ಅವತ್ತಿಂದ ಇವತ್ತವರೆಗೂ ರಕ್ಷಕಲ್ಲಿ ಇದು ಬಂದೇ ಇರಲಿಲ್ಲ, ಒಂದು ಬ್ಲ್ಯಾಕ್ ಮಾರ್ಕು. ಇವತ್ತು ರಕ್ಷಕ್ ಮಾಡಿಸ್ದ, ರಕ್ಷಕ್ಕೆ ಕರೆಸಿದ್ದು, ರಕ್ಷಕ್ಕೆ ಓಡ್ಸಕ್ಕೆ ಟ್ರೈ ಮಾಡಿದೆಲ್ಲ ಬರ್ತಿದೆಯಲ್ಲ, ಅದಕ್ಕೋಸ್ಕರ ಒಂದು ನಿಮಿಷ ಮಹೇಶ್ ಅಣ್ಣ ಬಂದ್ಬಿಟ್ಟು ಇವರೇನೆ ನೀವು ಹೇಳಿದ್ರಂತೆ ನಾವು ಯಾರನ್ನೂ ಕರೆದೇ ಇಲ್ಲ, ನಾವು ಯಾರನ್ನೂ ಮಾತಾಡಿಸಲಿ, ಅಂದರೆ ಜಾಗಕ್ಕೆ ಯಾರು ಇನ್ವೈಟ್ ಮಾಡಿಲ್ಲ ಅಂತ ಕರೆದಿದ್ದೆ ಇವರು ನಮ್ಮನ್ನ. ಅದಕ್ಕೋಸ್ಕರ ನಾವು ಹೋಗಿದ್ದು. ಪ್ರತಿ ವರ್ಷನೂ ನಾವು ಆ ಜಾಗಕ್ಕೆ ಹೋಗ್ತೀವಿ. ನಾನು ಪ್ರಮೋದ್ ಅಣ್ಣ ಇಬ್ರು ಪ್ರತಿ ವರ್ಷನೂ ಹೋಗ್ತೀವಿ. ಹೋದ ವರ್ಷನೂ ಹೋಗಿದ್ವಿ, ಹೋದ ವರ್ಷನೂ, ಈ ವರ್ಷನೂ ಅದೇ ರೀತಿ ಹೋಗಿದ್ವಿ. ಅಲ್ಲಿ ಪ್ರಥಮಣ್ಣ ಆಗಿರ್ಬೋದು, ಯಶಸ್ವಿನಿ ಅಕ್ಕ ಆಗಿರ್ಬೋದು, ದಾಸಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ಬಂದಿದ್ರು. ಅದು ಬಿಟ್ಟು ಯಾರು ಎಕ್ಸ್ಟ್ರಾ ಬಂದಿದ್ರು ಮತ್ತೊಬ್ರು, ಅದು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಮಗೆ ಗೊತ್ತಿದ್ದಿದೆ ಅಲ್ಲಿ 3 ಜನ, ಪ್ರಥಮಣ್ಣ, ಯಶಸ್ವಿನಿ ಅಕ್ಕ, ದಾಸಣ್ಣ ಅಷ್ಟೇ. ನಾವು ಮಾತಾಡ್ಸಿದ್ವಿ, ಆಚೆ ಬಂದ್ವಿ ಊಟಕ್ಕೆ. ಫಸ್ಟ್ ಡೇ ಏನು ಕಾಂಟ್ರವರ್ಸಿ ಆಗಿತ್ತು, ನೆಕ್ಸ್ಟ್ ಡೇ ಬಂದು ನಂದೇನು ಕ್ಲಾರಿಟಿ ನಾನು ಕೊಟ್ಟಿದ್ದೀನಿ. ಪದೇ ಪದೇ ಬಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಅದನ್ನು ಕೆಡಿಸ್ಕೊಂಡು ಬೇರೆ ರೀತಿ ಮಾತಾಡಿ, ಬೇರೆಯವ್ರ ಬಗ್ಗೆ ಚೀಪಾಗಿ ಮಾತಾಡಿ, ಅದೆಲ್ಲ ನನ್ನ ಒಂದು ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಇಲ್ಲಿ ನನ್ನ ವಿಚಾರ